ಒಬ್ನು ಯಾವಾಗಲೂ ಜನಗಳಿಗೆ ಊಟ ಕೊಡ್ತಾ ಇದ್ದ, ದಿನಾ ಊಟ ಕೊಡ್ತಾ ಇದ್ದ, ಸಾವಿರಾರು ಜನಗಳಿಗೆ. ಒಂದಿನ ಏನಾಯ್ತು, ಒಂದು ಹದ್ದು ಒಂದು ಹಾವನ್ನ ಹಿಡ್ಕೊಂಡು ಮೇಲಕ್ಕೆ ಹೋಗುವಾಗ ಹಾವು ಬಾಯಿಲಿಂದ ಒಂದು ದೊಡ್ಡ ವಿಷ ಏನಾಗೋಯ್ತು, ಆ ಅನ್ನದಲ್ಲಿ ಬಿದ್ದೋಯ್ತು. ಅವತ್ತು ತಿಂದವರೆಲ್ಲ ಸುಮಾರು ಜನ ಏನಾದ್ರು ಸತ್ತೋದ್ರು. ಆಗ ಸ್ವಲ್ಪ ದಿನ ಊರಿನ ರಾಜ ಹೇಳ್ದಂತೆ, ಇನ್ಮೇಲೆ ನಿಲ್ಸ್ಬಿಡ್ಬೇಕು. ಆಗ ಒಬ್ಬ ಏಂಜಲ್ ಹೋಗಿ ದೇವ್ರದ ಕೇಳಿದಂತೆ, ದೇವ್ರೆ ತಪ್ಪಿತಸ್ಥರು ಯಾರಿದ್ರಲ್ಲಿ ಅಂತ. ಸ್ವಲ್ಪ ದಿನ ವೆಯ್ಟ್ ಮಾಡಿ ಯಾರಂತ ಹೇಳ್ತೀನಿ ಅದ್ರದ್ದು ದೇವ್ರು. ಅವ್ನು ಸ್ವಲ್ಪ ದಿನ ಆದ್ಮೇಲೆ ರಾಜ ಹೇಳಿದಂತೆ, ಮತ್ತೆ ನೀನು ಊಟ ಹಾಕ್ಬೋದು ಅಂತ ಹೇಳಿದಂತೆ. ಮತ್ತೆ ಊಟ ಹಾಕಕ್ ಶುರು ಮಾಡಿದ. ಆಗ ವಯಸ್ಸಾದ ಒಂದಿಬ್ರು, ಇಲ್ಲಿ ಎಲ್ಲ ಫ್ರೀ ಆಗಿ ಊಟ ಹಾಕ್ತಿರೋದು ಎಲ್ಲಿಯಪ್ಪ ಅಂದ್ರೆ, ಆಗ ಅಲ್ಲಿ ಹೋಗಿ ರೈಟ್ ಹೋಗಿ ಲೆಫ್ಟ್ ಹೋಗಿ ಥರ್ಡ್ ಕ್ಲಾಸ್ ಅಲ್ಲಿ ಹಾಕ್ತಾರೆ ಹೋಗಿ ಅಂತ. ಊಟ ತಿನ್ನಕ್ ಮುಂಚೆ ಊಟ ತಿಂದ ಸತ್ತೋಗ್ತಾರೆ ನೀವು ಅಂದ್ರಂತೆ. ಮಾಡಕ್ ಕೆಲಸದ ಕೂತಿದ್ರಲ್ಲ ಒಂದ್ 4-5 ಜನ, ಒಂದ್ಸಲಿ ಒಂದು ಅಲಿಗೇಷನ್ ಬಂತ ಅವನ ಮೇಲೆ. ನೋಡಿ ಮತ್ತೆ ಅದೇ ಅನ್ನ ತಿಂದ್ರೆ ಅನ್ನದಲ್ಲಿ ಏನೋ ಒಂದ್ ಮಿಸ್ ಆಗೋಯ್ತು. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಏನ್ ಮಾಡ್ತಾ ಇರ್ತಾನೆ, ಅಲ್ಲಿದೆ ಅದು ತಿಂದ್ರೆ ಏನಾಗ್ತೀರಾ, ಸತ್ತೋಗ್ತೀರಾ ಅಂತಾನೆ. ಅವತ್ತು ಅವ್ರು ತಿನ್ನಲ್ಲ ಅದನ್ನು. ಆಗ ದೇವ್ರು ಹೇಳ್ದಂತೆ ಏಂಜಲ್ ಹತ್ರ, ಏಂಜಲ್ ಯಾರ ಮೇಲೆ ತಪ್ಪು ಹೊರಿಸ್ಬೇಕಂತಿಲ್ಲ, ಅಲ್ಲಿ 4 ಜನ ಕುತ್ಕೊಂಡು ಮಾಡೋ ಕೆಲಸ ಕುತ್ಕೊಂಡಿರಲ್ವಾ, ಇವ್ರ ಮೇಲೆ ಹೊರ್ಸ ತಪ್ಪನ, ಸತ್ತೋರ್ ತಪ್ಪಲ್ಲಿ ಇವ್ರ ಮೇಲೆ ಬೀಳ್ಲಿ ಅಂತ. ಹಾಗೆ ಕೆಲವು ಬಾರಿ ನಾವು ಏನೋ ಮಿಸ್ಟೇಕ್ ಮಾಡಿ ನಾವು ಕ್ಷಮಾಪಣೆ ತಗೊಂಡ್ಬಿಡ್ತೀವಿ ದೇವ್ರ ಹತ್ರ. ಆದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಇವ್ರು ಸರಿ ಇಲ್ಲ ಇವ್ರು ಸರಿ ಅಂತ ಹೇಳ್ತಾರಲ್ಲ, ಟೋಟಲ್ ಪ್ರೋಗ್ರಾಮ್ ಅವ್ರು ಅವತ್ತು ಸತ್ರಲ್ಲ, ವಿಷ ಬಿದ್ದು ಸತ್ರಲ್ಲ, ಆ ಪಾಪ ಈ ಪಾಪ ಎಲ್ಲ ಯಾರ ತಲೆ ಮೇಲೆ ಕಟ್ಟು. ಅದಕ್ಕೆ ಬಾಯಿ ತುಂಬಾ ಕೇರ್ಫುಲ್ ಆಗಿ ಇಟ್ಕೊಂಡಿರ್ಬೇಕು.